ಆಯ್ತಲ್ಲ? ಬನ್ನಿ, ನಾನು ರೆಡಿ ಆಗಿದ್ದೀನಿ. ಬನ್ನಿ ಬನ್ನಿ, ತೊಂದ್ರೆ ಇಲ್ಲ, ಏನ್ ಪರವಾಗಿಲ್ಲ. ಅಲ್ಲ ಅಲ್ಲ ಅಲ್ಲ, 10 ಕಾಲಕ್ಕೆ ಬನ್ನಿ, ಪರವಾಗಿಲ್ಲ. ಇನ್ನು 10 ನಿಮಿಷ ಬಿಟ್ಟು ಬನ್ನಿ, ತೊಂದ್ರೆ ಇಲ್ಲ. ಶುರು ಮಾಡ್ತೀನಿ ಮ್ಯಾಮ್. ಓಕೆ, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗ ವಿಶ್ವ ನೃತ್ಯ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಆನ್ಲೈನ್ ನೃತ್ಯ ಕಾರ್ಯಾಗಾರಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದ ಶುಭಾರಂಭ ದೇವತಾ ಪ್ರಾರ್ಥನೆಯೊಂದಿಗೆ ಪ್ರದರ್ಶನ ಕಲಾ ವಿಭಾಗದ ಸಂಶೋಧನಾ ವಿದ್ಯಾರ್ಥಿನಿ ಶ್ರೀಮತಿ ದೀಪಶ್ರೀ ಅವರಿಂದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಕಾರ್ಯೇಷು ಸರ್ವದಾ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗ ದೂರನೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗ ದೂರನೆ. ಶರಣು ಸಾಂಬರ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನಿಗೆ. ಶರಣು ಬೆನಕನೆ ವಕ್ರತುಂಡನೆ ಮಹಾಕಾಯನೆ ಅರ್ಥಕೋಟಿ ಪ್ರದೀಪನೆ. ವಕ್ರತುಂಡನೆ ಮಹಾಕಾಯನೆ ಅರ್ಥಕೋಟಿ ಪ್ರದೀಪನೆ. ಚಕ್ರಧರ ಹರ ಬ್ರಹ್ಮ ಪೂಜಿತ ರಥವಸ್ತ್ರಧಾರನೆ. ಚಕ್ರಧರ ಹರ ಬ್ರಹ್ಮ ಪೂಜಿತ ರಥವಸ್ತ್ರಧಾರನೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗ ದೂರನೆ. ಮೂಷಕಾಸನ ಶೇಷಭೂಷಣ ಅಶೇಷ ವಿಘ್ನ ವಿನಾಯಕ. ಮೂಷಕಾಸನ ಶೇಷಭೂಷಣ ಅಶೇಷ ವಿಘ್ನ ವಿನಾಯಕ. ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಮೊಗಲುವೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗ ದೂರನೆ. ಶರಣು ಸಾಂಬರ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನಿಗೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗ ದೂರನೆ. ಶರಣು ಶರಣು
ಶರಣು ಶರಣು ಶರಣು ಶರಣು. ಶ್ರೀಮತಿ ದೀಪಶ್ರೀ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರಿಂದ. ಮೇಡಮ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ವೆಲ್ಕಮ್ ದಿ ಆಗಸ್ಟ್ ಗ್ಯಾದರಿಂಗ್. ಎಲ್ಲರಿಗೂ ನಮಸ್ಕಾರಗಳು. ವರ್ಲ್ಡ್ ಡ್ಯಾನ್ಸ್ ಡೇ, ವಿಶ್ವ ನೃತ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕೂಡ ತಮ್ಮೆಲ್ಲರಿಗೂ. ಇವತ್ತು ನಾನು ಚಾರ್ಜ್ ವಹಿಸ್ಕೊಂಡ ಮೇಲೆ ಮೊಟ್ಟ ಮೊದಲನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಂತ ಕೆಲಸದ ಒತ್ತಡಗಳು, ಸಾಕಷ್ಟು ಕೆಲಸಗಳ ನಡುವೆನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿ ತಮ್ಮ ಸಮಯವನ್ನ ನಮ್ಮ ಜೊತೆ ವಿನಿಯೋಗಿಸ್ಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇದನ್ನ ಉದ್ಘಾಟನೆಯನ್ನ ಮಾಡೋದಕ್ಕೆ ನಮ್ಮ ಮಾನ್ಯ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ KR ವೇಣುಗೋಪಾಲ್ ಸರ್ ಅವರು ನಮಗೆ ನಮ್ಮ ಎಲ್ಲ ಏನ್ ಹೇಳೋದು, ನಮ್ಮ ಶಕ್ತಿಯ ಬೆನ್ನೆಲುಬು ಅಂತ ಹೇಳ್ಬೋದು. ನಾವು ಏನು ಕಾರ್ಯಕ್ರಮ ಮಾಡಿದ್ರು ಅದನ್ನ ತುಂಬಾ ಒಂಥರ ಒಂದು ದೊಡ್ಡ ಮನಸ್ಸಿನಿಂದ ಬಹಳ ಉತ್ತೇಜನವನ್ನ ಕೊಟ್ಟು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಪ್ರೋತ್ಸಾಹಿಸ್ತಾ ಇದ್ದಾರೆ ನಮ್ಮ ವೈಸ್ ಚಾನ್ಸಲರ್ ಅವರು. ಇವತ್ತು ಕೂಡ ಅದೇ ರೀತಿಯಾಗಿ ಈ ವಿಶ್ವ ನೃತ್ಯ ದಿನಾಚರಣೆಯನ್ನ ಉದ್ಘಾಟಿಸಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನ ಮಾಡೋದಕ್ಕೆ ನಮ್ಮ ವೈಸ್ ಚಾನ್ಸಲರ್ ಅವರು ಬಂದಿರೋದು ತುಂಬಾ ಸಂತೋಷ ಆಗಿದೆ. ಸರ್, ವೆರಿ ಹಾರ್ಟಿ ವೆಲ್ಕಮ್ ಟು ಯು ಆನ್ ಬಿಹಾಫ್ ಆಫ್ ಮೈ ಓನ್ ಸೆಲ್ಫ್ and also all the staff members and students of our department, sir. Hearty welcome to you, sir. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಇವತ್ತು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರುವಂಥ ಹಾಗೂ ನಮ್ಮ ವಿಭಾಗದವರೇ ಆಗಿರುವಂಥ ಪ್ರೊಫೆಸರ್ ನಾಗೇಶ್ ಬೆಟಕೋಟೆ ಅವರು ಕೂಡ ಆಗಮಿಸಿದ್ದಾರೆ. ಅವರ ಕೆಲಸದ ಒತ್ತಡಗಳ ನಡುವೆ ಕೂಡ ತುಂಬಾ ಸಂತೋಷ ಸರ್. ತಾವು ಯಾವತ್ತೂ ನಮ್ ಜೊತೆ ಇರ್ತೀರಿ ಹೀಗೆ ಅನ್ನೋದು ಗೊತ್ತು. ಆದ್ರೂ ನಮ್ಗೆ ಇಷ್ಟು ಬೆಂಬಲವನ್ನ ತಾವು ವ್ಯಕ್ತಪಡಿಸ್ತಾ ಇರೋದಕ್ಕೆ ಎಲ್ಲ ಹಂತದಲ್ಲೂ ನನ್ನ ವೈಯಕ್ತಿಕವಾಗಿ ಎಲ್ಲ ವಿದ್ಯಾರ್ಥಿ ಬೋಧಕೇತರ ಸಿಬ್ಬಂದಿಗಳ ಎಲ್ಲರ ಪರವಾಗಿ, ನಮ್ಮ ವಿಭಾಗದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸರ್. ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ನಮ್ಮ ನೃತ್ಯ ಮತ್ತೆ ಸಂಗೀತ ಕ್ಷೇತ್ರ, ಎಲ್ಲಾ ಕಲಾ ಕ್ಷೇತ್ರಗಳಲ್ಲೂ ಅದರಲ್ಲೂ ನೃತ್ಯ ಮತ್ತೆ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದ ವಿಶೇಷವಾದ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಅನನ್ಯ ಕಲ್ಚರಲ್ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವಂತ ಹಾಗೂ ಪ್ರಖ್ಯಾತ ವಿಜ್ಞಾನಿಗಳಾಗಿರುವಂತ ಡಾಕ್ಟರ್ RV ರಾಘವೇಂದ್ರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಸರ್, ವೈಸ್ ಚಾನ್ಸಲರ್ ಸರ್ ಅವ್ರಿಗೆ ಮತ್ತೆ ನಾಗೇಶ್ ಸರ್ ಅವರ ಗಮನಕ್ಕೆ ಒಂದು ಸಣ್ಣ ವಿಷಯ ಅಂದ್ರೆ, ನಮ್ಮ ರಾಘವೇಂದ್ರ ಸರ್ ಅವರು ತುಂಬಾ ಒಂಥರ ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಾ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಎಸ್ಪೆಷಲಿ ಕೋವಿಡ್ ಸಿಚುಯೇಷನ್ ಅಲ್ಲಿ ಕಷ್ಟದಲ್ಲಿ ಇದ್ದಂತ ಅನೇಕ ಕಲಾವಿದರಿಗೆ ಲಕ್ಷಾಂತರ ರೂಪಾಯಿ, more than I think he has given out nearly 40 lakhs of rupees to different artists who are definitely in need of that support. COVID last time ಯಾವಾಗ ಪ್ರಾರಂಭ ಆಯ್ತು ಅವಾಗಿಂದ ಇಲ್ಲಿವರೆಗೆ. ಅದು ಅಲ್ಲದೆ ಆರೋಗ್ಯ ಧಾರ ಅಂತ ನಡೆಸ್ತಾ ಇದ್ದಾರೆ. ಕಷ್ಟದಲ್ಲಿರೋ ಎಷ್ಟೋ ಜನಕ್ಕೆ ಆರೋಗ್ಯದ ಸಮಸ್ಯೆಗಳು ಬಂದಾಗ ಅದರಿಂದ ನೆರವು ಕೊಡುವಂಥದ್ದು ಹಲವಾರು ಕಾರ್ಯಕ್ರಮಗಳು, ಯಂಗ್ಸ್ಟರ್ಸ್ ಇಂದ ಹಿಡಿದು ಅತ್ಯಂತ ಪ್ರೌಢ ಕಲಾವಿದರು, ನುರಿತ ಕಲಾವಿದರವರೆಗೆ ಎಲ್ಲರೂ ಅನನ್ಯದ ಆಶ್ರಯದಲ್ಲಿ ಒಳಗಾದವರೇನೆ.
ಅನನ್ಯದಿಂದ ಒಂದಲ್ಲ ಒಂದು ರೀತಿ ಉಪಕೃತರಾದವ್ರೇನೆ. ನಮ್ಗೆಲ್ಲಾ ಕಲಾವಿದರಿಗೂ ಒಂಥರ ತವ್ರ ಮನೆ ಇದ್ದಂಗೆ ಅನನ್ಯ. ಆಮೇಲೆ ಅವ್ರದೇ ಆದಂತ ಒಂದು ಮ್ಯಾಗಝಿನ್ ಪ್ರತಿ ತಿಂಗಳು ತರ್ತಾ ಇದ್ದಾರೆ. ಅದನ್ನ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಇಲ್ಲದೆ ಅವ್ರು ಎಲ್ಲರಿಗೂ ತಲುಪಿಸ್ತಾ ಇದ್ರು. ಇವಾಗ ಆನ್ಲೈನ್ ಅಲ್ಲಿ ಕೂಡ ಎಲ್ಲರಿಗೂ ಅದನ್ನ ಪ್ರತಿ ತಿಂಗಳು ತಲುಪಿಸಿ ಅನೇಕ ಉಪಯುಕ್ತವಾದ ಮಾಹಿತಿಗಳು, ಲೇಖನಗಳು, ಇಂಟರ್ವ್ಯೂಸ್ ಕಲಾವಿದರ ಬಗ್ಗೆ ತುಂಬಾನೇ ಒಂದು ಮಹತ್ವವಾದ ವಿಷಯಗಳನ್ನ ಒಳಗೊಂಡಂತ ಮ್ಯಾಗಝಿನ್ ಅದು. ಅಂಥ ಒಬ್ಬ ಶ್ರೇಷ್ಠ ಕಲಾ ಪೋಷಕರು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಹಾಗೂ ವಿಭಾಗದ ಎಲ್ಲ ಪ್ರಾಧ್ಯಾಪಕೇತರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಡಾಕ್ಟರ್ ಆರ್.ವಿ. ರಾಘವೇಂದ್ರ ಸರ್ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸರ್. ಹಾಗೆ ಇವತ್ತಿನ ಈ ಬೆಳಗಿನ ಸೆಷನ್ ಏನಿದೆ, ವರ್ಕ್ಶಾಪ್ ಸೆಷನ್, ಇದನ್ನ ನಡೆಸ್ಕೊಡ್ಲಿಕ್ಕೆ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಕಲಾವಿದರುಗಳಲ್ಲಿ ಒಬ್ಬರಾಗಿರುವಂತ ವಿದುಷಿ ಗುರು ಪದ್ಮಿನಿ ರವಿ ಅವರು ಆಗಮಿಸಿದ್ದಾರೆ. ನಿಜವಾಗ್ಲೂ ಅವ್ರ ಹೆಸರು ಹೇಳಕ್ಕೇನೆ ತುಂಬಾ ಖುಷಿ ಆಗತ್ತೆ. ಅಂಥ ದೊಡ್ಡ ಕಲಾವಿದೆ. ಅವರ ಜೀವನ ಪೂರ್ತಿ ಕಲೆಯ ಒಂದು ಸಾಧನೆ, ಕಲೆಯ ಒಂದು ಆಸಕ್ತರಿಗೆ ಅದನ್ನ ಕಲಿಸೋದು, ಪರ್ಫಾರ್ಮೆನ್ಸು, ಇದ್ರಲ್ಲೇ ಪೂರ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ. ನೃತ್ಯ ಅಂದ್ರು ಒಂದೇ, ಅವರು ಅಂದ್ರು ಒಂದೇ. ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆತರ ಅವರೇ ನೃತ್ಯನೇ ಅವರು, ಆ ರೀತಿ. ಅಂಥ ದೊಡ್ಡ ಶ್ರೇಷ್ಠ ಮಟ್ಟದ ಕಲಾವಿದೆ ಇವತ್ತು ಅವರ ಒಂದು ಕಾರ್ಯ ಒತ್ತಡಗಳ ಮಧ್ಯೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು, ಅದರಲ್ಲೂ ನೃತ್ಯ ದಿನಾಚರಣೆಯ ದಿನದಂದು ಬಂದು ಅವರ ವಿದ್ಯೆಯನ್ನ ನಮ್ಮ ಮಕ್ಕಳಿಗೆ ದಾರಿ ಎರಿತಾ ಇರೋದು ನಮ್ಮೆಲ್ಲರೂ ಸೌಭಾಗ್ಯ. ಮೇಡಮ್, ನನ್ನ ವೈಯಕ್ತಿಕವಾಗಿ ಹಾಗೂ ವಿಭಾಗದ ಪರವಾಗಿ, ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮೇಡಮ್. ಹಾರ್ಟಿ ವೆಲ್ಕಮ್ ಟು ಯು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಜನ ವಿದ್ವಾಂಸರು ಬಂದಿದ್ದಾರೆ. ನಮ್ಮ ವಿಭಾಗದ ಎಲ್ಲ ಪ್ರಾಧ್ಯಾಪಕರು, ಅತಿಥಿ ಉಪನ್ಯಾಸಕರು, ಹಾಗೆ ರಿಸರ್ಚ್ ಸ್ಕಾಲರ್ಸು, ಆಮೇಲೆ ಹಿಂದಿನ ವರ್ಷಗಳ ವಿದ್ಯಾರ್ಥಿಗಳು, ಅಲುಮ್ನಿ ಸ್ಟೂಡೆಂಟ್ಸು, ಹಾಗೆ ಅನೇಕ ವಿದ್ವಾಂಸರು ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಮುಖಾಂತರ ಈ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂತವರು ಎಲ್ಲರೂ ಬಂದಿದ್ದೀರಿ ಇವತ್ತು. ಈ ಸುಸಂದರ್ಭದ ಉಪಯುಕ್ತತೆಯನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ವಿಭಾಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ ಯಾರು ಹೆಸರು ಬಿಟ್ಟಿದ್ರೆ ರೇವತಿ ನರಸಿಂಹನ್ ಮ್ಯಾಮ್ ಇದಾರೆ ಮ್ಯಾಮ್, ಬಂದಿದ್ದಾರೆ. ಓಕೆ, ಗೊತ್ತಾಗ್ಲಿಲ್ಲ ನನ್ಗೆ. ವೆರಿ ಸಾರಿ ಮೇಡಮ್. ಮಧ್ಯಾಹ್ನದ ಸೆಷನ್ ಅನ್ನ ವಿದುಷಿ ರೇವತಿ ನರಸಿಂಹನ್ ಅವರು ಕೂಡ ಅಷ್ಟೇ ನಮ್ಮ ನಾಡಿನ ಶ್ರೇಷ್ಠ ನೃತ್ಯ ಪಟುಗಳಲ್ಲಿ ಒಬ್ಬರಾಗಿರುವಂತವ್ರು. ಅವರು ಮಧ್ಯಾಹ್ನದ ಸೆಷನ್ ಅನ್ನ, ಈ ತರಬೇತಿ ಶಿಬಿರವನ್ನ ನಡೆಸ್ಕೊಡ್ಲಿದ್ದಾರೆ. ಮೇಡಮ್, ತಾವು ಬಂದಿರೋದು ನಮ್ಗೆ ಅಷ್ಟೇ ಸಂತೋಷ ಆಗಿದೆ. ವೆರಿ ಹಾರ್ಟಿ ವೆಲ್ಕಮ್ ಟು ಯು ಆಸ್ ವೆಲ್ ಮೇಡಮ್. ಅಂಡ್ ಇನ್ಯಾರ್ದಾರು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪವಿತ್ರ, ನಾನ್ ಮಾತಾಡ್ಬೇಕು ಫಸ್ಟ್? ಆಯ್ತು ಸರ್. ರಶ್ಮಿ, ಪೂರ್ಣ ಹೇಳಿ ಮೇಡಮ್. ವೈಸ್ ಚಾನ್ಸಲರ್ ಸರ್ ಅವರ ಅಧ್ಯಕ್ಷ ಭಾಷಣವನ್ನ ಮೊದಲು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಒಂದು ಪ್ರದರ್ಶನ ಇದೆ ನಮ್ಮ ಹುಡುಗರು ತಯಾರು ಮಾಡಿರೋದು. ನೋಡ್ಬೋದಾ ಸರ್? ವೀಕ್ಷಣೆ ಮಾಡ್ಬೋದಾ? ಆಮೇಲೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಈಗ ಮಾತಾಡ್ಬಿಡ್ತೀನಿ. ಓಕೆ ಸರ್, ಆಯ್ತು ಸರ್. I'll be traveling. ಓಕೆ ಸರ್. ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಕೆ.ಆರ್. ವೇಣುಗೋಪಾಲ್ ಸರ್ ಅವರು ದಯಮಾಡಿ ತಮ್ಮ ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಪ್ರಾರ್ಥನೆ. ಪ್ರೆಸಿಡೆನ್ಷಿಯಲ್ ಅಡ್ರೆಸ್ ಬೈ ಡಾಕ್ಟರ್ ಕೆ.ಆರ್. ವೇಣುಗೋಪಾಲ್ ಸರ್. ಎಲ್ಲರಿಗೂ ನಮಸ್ಕಾರ and good morning to all of you. I am indeed very happy to participate in this World Dance Day.
ಅಂದ್ರೆ ಅಂತಾರಾಷ್ಟ್ರೀಯ ನೃತ್ಯ ದಿನ. ಇದಕ್ಕೆ ಇಷ್ಟು ಜನ ಸೇರಿದ್ದಾರೆ, 100 ಜನ ಅಷ್ಟು ಈಗ ಆಲ್ರೆಡಿ ದೇ ಆರ್ ಆನ್ಲೈನ್. ದಟ್ ಮೀನ್ಸ್ ಅಕ್ರಾಸ್ ದ ವರ್ಲ್ಡ್. ಇದು ಬಹಳ ಒಂದು ಸಂಭ್ರಮ ದೇಶ. Sir, it is also ಇದಕ್ಕೆ running live on YouTube, sir. YouTube and Facebook ಬಹಳ also. ಇದಕ್ಕೆ ನಾನು ಐ ಎಮ್ ಎ ಟೆಕ್ನಾಲಜಿಸ್ಟ್, ಎಲ್ಲ ಗೊತ್ತಾಗ್ತಾ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಇಂದ ಐ ಬಿ ಸೀಯಿಂಗ್ ಆಲ್ ವಾಟ್ ಇಸ್ ರನ್ನಿಂಗ್ ಲೈವ್, ಇದೆಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಇದಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ RV ರಾಘವೇಂದ್ರ ಅವರು ಬಂದಿದ್ದಾರೆ. ಅವರ ಕೊಡುಗೆ ಸಮಾಜಕ್ಕೆ ಈಗ ತಾನೇ ಹಂಸಿನಿ ನಾಗೇಂದ್ರ ಅವರು ಪರಿಚಯಿಸಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ವಿದುಷಿ ಪದ್ಮಿನಿ ರವಿ, ವಿದುಷಿ ರೇವತಿ ನರಸಿಂಹನ್ ಅವರು ಇವತ್ತು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಗೆಲ್ಲ ಬಹಳ ಹೆಮ್ಮೆ. ವೆಲ್ಕಮ್ ಮೇಡಮ್ ಟು ಬೋತ್ ದಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಪೀಪಲ್, ರಿಸೋರ್ಸ್ ಪೀಪಲ್. ಅದ್ರ ಜೊತೆನಲ್ಲಿ ನಮ್ಮದೇ ವೈಸ್ ಚಾನ್ಸಲರ್ ನಾಗೇಶ್ ಬೆಟ್ಟಕೋಟೆ ಇದ್ದಾರೆ, ಗಂಗೂಬಾಯಿ ಹಣಗಲ್ ಮ್ಯೂಸಿಕ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ಅಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ. ಫಸ್ಟ್ ವೈಸ್ ಚಾನ್ಸಲರ್ ಫ್ರಮ್ ಡ್ಯಾನ್ಸ್ ಅಂಡ್ ಡ್ರಾಮಾ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ನಾಗೇಶ್ ಬೆಟ್ಟಕೋಟೆ ಅವರಿದ್ದಾರೆ. ಮತ್ತೆ ಇನ್ನು 4 ಜನ ಅಧ್ಯಕ್ಷರಾಗಿ, ಈ ಮುಖ್ಯಸ್ಥರಾಗಿ ಡ್ಯಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ ಹಂಸಿನಿ ನಾಗೇಂದ್ರ ಅವ್ರದ್ದು ಫಸ್ಟ್ ಕಾರ್ಯಕ್ರಮ ಆನ್ಲೈನ್ ಪ್ರೋಗ್ರಾಮ್. ಸೊ ಕಂಗ್ರಾಚುಲೇಷನ್ಸ್ ಮೇಡಮ್. ಇದು ಮೊದಲನೆಯ ಪ್ರೋಗ್ರಾಮ್ ತಮ್ಮ ಅಧ್ಯಕ್ಷತೆಯಲ್ಲಿ ತಮ್ಮ ಮುಖ್ಯಸ್ಥ ಡಿಪಾರ್ಟ್ಮೆಂಟ್ ಇಂದ ಇದು ನಡೆಸ್ತಾ ಇರೋದು ನಮ್ಗೆಲ್ಲ ಬಹಳ ಹೆಮ್ಮೆ. ಅದೇ ರೀತಿ ರಾಮಕೃಷ್ಣ, ಫಾರ್ಮರ್ ಚೇರ್ಪರ್ಸನ್ ಸುಶೀಲಾ ಅಂಡ್ ಶಿವಣ್ಣ ಆರ್ ಆಲ್ ದೇರ್. ಅಂಡ್ ನನಗೆ ಅವರು ಪವಿತ್ರ ಅಂಡ್ ಪವನ್ ಇದ್ದೇ ಇರ್ತಾರೆ ಅಂತ ತಿಳ್ಕೊಂಡಿದೀನಿ ಈ ಆನ್ಲೈನ್ ಪ್ರೋಗ್ರಾಮ್ಗೆ ನಡ್ಸಕ್ಕೆ. And they have been very resourceful in conducting this online program over last 1 year. ನಿಮ್ಗೆಲ್ಲ ಗೊತ್ತೇ ಇದೆ, ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ is to mark the birthday of Jean George, founder of the modern ballet. ಅದು 1982ನೇ ಇಸ್ವಿನಲ್ಲಿ ಶುರು ಆಗಿದೆ. ಅದು ಅನೇಕ ಬೇರೆ ಬೇರೆ ದೇಶದಲ್ಲಿ ಶುರು ಆಯಿತು. ಫ್ರಾನ್ಸ್, ಜರ್ಮನಿ, ಯುರೋಪಿಯನ್ ಕಂಟ್ರೀಸ್, ಪೋಲ್ಯಾಂಡ್, ರಷ್ಯಾ, ಆಸ್ಟ್ರೇಲಿಯಾ, ಜಪಾನ್, ಇವರೆಲ್ಲ ಇದನ್ನ ವರ್ಲ್ಡ್ ಡ್ಯಾನ್ಸ್ ಡೇ ಅಂತ 29th ಟು ಮಾರ್ಕ್ ದ ಬರ್ತ್ಡೇ ಆಫ್ ದ ಗ್ರೇಟ್ ಫೌಂಡರ್ ಆಫ್ ಮಾಡರ್ನ್ ಬ್ಯಾಲೆಟ್ ಜೀನ್ ಜಾರ್ಜ್ ನಲ್ಲಿ ಅವರ ಹೆಸರಿನಲ್ಲಿ ಈ ವರ್ಲ್ಡ್ ಡ್ಯಾನ್ಸ್ ಡೇ ಅಂತ ಆಚರಿಸ್ತಾ ಇದೀವಿ. ವೈ ಡು ಯು ಸೆಲೆಬ್ರೇಟ್ ವರ್ಲ್ಡ್ ಡ್ಯಾನ್ಸ್ ಡೇ ಅಂತ ಹೇಳಿದಾಗ ನಮಗೆ ಎಲ್ಲ ಗೊತ್ತಿದೆ, ಟು ಅಟ್ರಾಕ್ಟ್ ದಿ ಅಟೆನ್ಷನ್ ಆಫ್ ದಿ ಆರ್ಟ್ ಆಫ್ ಡ್ಯಾನ್ಸ್. ಡ್ಯಾನ್ಸ್ ಇಸ್ ಅ ವೆರಿ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ. ನೀವು ಮಕ್ಕಳು ಹುಟ್ಟಿದಾಗ ಡ್ಯಾನ್ಸ್ ಮಾಡುತ್ತೆ, ಅದು ಯಾವ ತರ ಮಾಡಿದ್ರು ಡ್ಯಾನ್ಸ್ ಚೆನ್ನಾಗಿ ಕಾಣ್ತಾ ಇರುತ್ತೆ. 2-3 ವರ್ಷದಲ್ಲಿ ಅದು ನಡಿಯಕ್ ಶುರು ಮಾಡಿದಾಗ ಅದು ಡ್ಯಾನ್ಸೇ. ಅದು ಯಾವ ತರನ ಮಾಡ್ಲಿ ಆ ಮಗು. ಅದಕ್ಕೆ ನಾವು ಇದು ಕಾಲೇಜ್ ಡೇ, ಇನ್ನು ಸ್ಕೂಲ್ ಡೇ ಅಂತ ಹೋದಾಗ ಅಲ್ಲಿ ಮಕ್ಕಳು ಡ್ಯಾನ್ಸ್ ನೃತ್ಯ ಕಾರ್ಯಕ್ರಮ ನೋಡಿದಾಗ ಅದು ಯಾವ್ದ್ಯಾವ್ದೋ ಕೈ ಕಾಲು ಯಾವ ತರನ ನಡೆಸ್ತಾ ಇರುತ್ತೆ. ಬಟ್ ಅದನ್ನ ಆ ದೃಶ್ಯ ನೋಡಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಆಸ್ಕರ್ ಅವಾರ್ಡ್ಸ್ ಇರುತ್ತೆ, ಆಸ್ಕರ್ ಅವಾರ್ಡ್ಸ್ ಇರುತ್ತೆ ಇನ್ ದ ನೇಮ್ ಆಫ್ ಡ್ಯಾನ್ಸ್. ವಿ ನೋ ಆಸ್ಕರ್ ಅವಾರ್ಡ್ಸ್ ಆರ್ ಬೀಯಿಂಗ್ ಗಿವನ್. ಯಾರ್ದು ಫೌಂಡರ್ ಆಫ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳಿದಾಗ, ಈ ಡ್ಯಾನ್ಸ್ ನ ಯಾರು ಶುರು ಮಾಡೋ ಅಂತ ಹೇಳಿದಾಗ ಹೀಗೆ ಸ್ಥಾಪನೆ ಮಾಡೋದು ನಮ್ಮ ನಥಿಂಗ್ ಅದರ್ ದ್ಯಾನ್ ದಿ ಫೇಮಸ್ ಗಾಡ್ ಶಿವ. ಡ್ಯಾನ್ಸ್ ಅಂದ್ರೆ, ಮ್ಯೂಸಿಕ್ ಅಂದ್ರೆ ಸರಸ್ವತಿ ಅಂತ ಹೇಳ್ತೀವಿ, ಡ್ಯಾನ್ಸ್ ಅಂದ್ರೆ ದೆನ್ ವಿ ಟೇಕ್ ದ ನೇಮ್ ಆಫ್ ಶಿವ. ಶಿವ ಇಸ್ ನೋನ್ ಫಾರ್ ನಟರಾಜಸ್ ಡ್ಯಾನ್ಸ್ ಅಂಡ್ ದೇ ಆರ್ ಟ್ವಿಸ್ಟ್, ಇದು ಅದು ದೇ ವೇ ದ ಬಾಡಿ ಇಸ್ ಬೆಂಟ್ ಮೂವ್ಮೆಂಟ್. ಶಿವ ನೃತ್ಯಕ್ಕಿಂತ ಇನ್ನು ಯಾವುದು ನೃತ್ಯ ಯಾವುದು ಶ್ರೇಷ್ಠ ಇಲ್ಲ ಅಂತ ತಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ದೇಶದಲ್ಲಿ, ಭಾರತ ಖಂಡದಲ್ಲಿ ಈ ಡ್ಯಾನ್ಸ್ ಅನ್ನೋದು ಅದು ಬಹಳ ಪುರಾಣ ಅದಕ್ಕೆ ಹಿಸ್ಟ್ರಿ ಇದೆ, ಇತಿಹಾಸ ಇದೆ. whether it is Bharatanatyam from Tamil Nadu or Kuchipudi from Andhra Pradesh, or it is Kathakali from Kerala or Kathak from where storytelling. ಈಗ ಮಾಸ್ಕ್ ವೇರ್ ಮಾಡ್ಬೇಕಂತ ಒಂದು ಕಥಕ್ ಡ್ಯಾನ್ಸ್ ನೋಡಿದೆ. ಮಾಸ್ಕ್ ಯಾಕೆ ಈ
ಕೋವಿಡ್ ಟೈಮ್ ನಲ್ಲಿ ಎಲ್ಲಾರು ವೇರ್ ಮಾಡ್ಬೇಕು ಅಂತ ಹೇಳಿದಾಗ ಅದಕ್ಕೂ ಒಂದು ಡ್ಯಾನ್ಸ್. ಸೊ ನಮ್ಮ ದೇಶದಲ್ಲಿ ಮಣಿಪುರಿ ಡ್ಯಾನ್ಸ್, ಒಡಿಸಿ ಇದೆಲ್ಲ ಬಹಳ ಫೇಮಸ್ ಆಗಿರೋ ಡ್ಯಾನ್ಸಸ್. ಇಟ್ ವಿಲ್ ಹ್ಯಾವ್ ಇಟ್ಸ್ ರೂಟ್ಸ್ ಇನ್ ಗವರ್ನೆನ್ಸ್, ಲಾ, ಸೋಷಿಯಲ್ ಸಿಸ್ಟಮ್, ಕಲ್ಚರಲ್ ನೀಡ್ಸ್ ಇದೆಲ್ಲ ಸೇರಿಡೋ, ವೆದರ್ ಇಟ್ ಇಸ್ ರಿಲಿಜನ್, ಎಲ್ಲಾ ತರದಕ್ಕೂ ನಮ್ಮಲ್ಲಿ ಡ್ಯಾನ್ಸ್ ರೂಪದಲ್ಲಿ ಇದೆ. If you are not able to express verbally, you can express it through form of a dance. You can see the high movement, even Bharatanatyam nalli high movement nodbodu, or Kathakali nalli high movement, the way the dresses are worn, costume adನ್ನ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಇದಕ್ಕೆ ನಮ್ಮಲ್ಲಿ ಇವತ್ತು ಇಬ್ರು ಮೋಸ್ಟ್ ಇಂಪಾರ್ಟೆಂಟ್, ಪದ್ಮಿನಿ ರವಿ ಅಂಡ್ ರೇವತಿ ನರಸಿಂಹನ್ ನಮಗೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇವತ್ತು ಕೊಡೋದ್ನಲ್ಲಿ ನಮಗೆ ಬಹಳ ಸಂತೋಷ. ಡ್ಯಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಅಂತ. ನಮ್ಗೆ ಡ್ಯಾನ್ಸ್ ಡ್ರಾಮಾ ನಲ್ಲಿ ನಿಮ್ಗೆ ಗೊತ್ತಿದೆ, ರುಕ್ಮಿಣಿ ದೇವ್, ಅರುಣ್ ದಳೆ, ಹೌ ಶಿ ವಾಸ್ ಫೇಮಸ್ ಫಾರ್ ಭರತನಾಟ್ಯಂ, ಬಿಜ್ರು ಮಹಾರಾಜ್, ಉದಯ್ ಶಂಕರ್, ಮಹಾಪಾತ್ರ, ಬಿಪಿನ್ ಸಿಂಗ್, ಚಿನ್ನ ಸತ್ಯಂ, ಪದ್ಮಾ ಸುಬ್ರಹ್ಮಣ್ಯಂ, ಇವರೆಲ್ಲ ಎಂತೆಂತ, ಸೋನಾಲಿ ಮಾನ್ಸಿಂಗ್. ಇನ್ಫ್ಯಾಕ್ಟ್ ಸೋನಾಲಿ ಮಾನ್ಸಿಂಗ್ ನಾನು 1982ನೇ ಇಸ್ವಿನಲ್ಲಿ ಮೀಟ್ ಮಾಡಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ. ಅವ್ರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೀಟ್ ಮಾಡಿದೆ. ಶಿ ಇಸ್ ವೆಲ್ ನೋನ್ ಫಾರ್ ಭರತನಾಟ್ಯಂ ಅಂಡ್ ಒಡಿಸಿ. ಶಂಕರ ದೇವ್, ರಿಲನಾನಿ ಸಾರಾಬಾಯಿ, ಕಲ್ಯಾಣಿ ಕುಟ್ಟಿ ಫಾರ್ ಮೋಹಿನಿ ಆಟಂ. She is well known. Yamini Krishnamurthy for Kuchipudi. These are all famous names which I have only heard, but I have not witnessed the dance program of these people, though I had witnessed some dance program. So ಇದಕ್ಕೆಲ್ಲ ನಾವು ನೋಡಿದಾಗ ಡ್ಯಾನ್ಸ್ ಯಾಕೆ ಬೇಕಾಗಿದೆ ಅಂತ ಹೇಳಿದಾಗ, you will see that dance is not just for doing dance. The American dance therapy ಅಂತಿದೆ. American dance therapy, it's a dance is a form of expression which we cannot actually do it verbally. But dance ಏನ್ ಕೊಡುತ್ತೆ? ಸ್ಟ್ರೆಸ್ ರಿಲೀಫ್, ಫಿಸಿಕಲ್ ಫಿಟ್ನೆಸ್, ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಗ್ರಾಸ್ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಗೆ ಡ್ಯಾನ್ಸ್ ಪ್ರೋಗ್ರಾಮ್ ಕಲಿಸ್ತಾರೆ. ಈವನ್ ಓಲ್ಡರ್ಲಿ ಪೀಪಲ್ ವೆನ್ ದೇ ಲಾಸ್ಟ್ ಲಿಂಬ್ ದ ಆಕ್ಟಿವಿಟಿ, ಅವ್ರಿಗೆ ಡ್ಯಾನ್ಸ್, ಕೈ ಹೆಂಗ್ ಮೂವ್ಮೆಂಟ್ ಮಾಡೋದು, ಕಾಲ್ ಹೆಂಗ್ ಮೂವ್ಮೆಂಟ್ ಮಾಡೋದು, ದಟ್ ಇಂಪ್ರೂವ್ಸ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್, ಎನ್ಕರೇಜಸ್ ಕ್ರಿಯೇಟಿವಿಟಿ ಅಂಡ್ ಇಮ್ಯಾಜಿನೇಷನ್. ದ ಅಮೆರಿಕನ್ ಡ್ಯಾನ್ಸ್ ಥೆರಪಿ ಏನ್ ಹೇಳುತ್ತೆ? ಯೂಸ್ ಆಫ್ ಮೂವ್ಮೆಂಟ್ ಅಂದ್ರೆ ಡ್ಯಾನ್ಸ್, ದ ಬಾಡಿ ಮೂವ್ಮೆಂಟ್ಸ್ is a process which furthers emotional and cognitive physical integration of an individual. It is a healing force even for trauma. ನೀವು ಏನ ಬಹಳ ಫ್ರಸ್ಟ್ರೇಷನ್ ಆದಾಗ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿ, ಯು ವಿಲ್ ಬಿಕಮ್ ವೆರಿ 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 ಹ್ಯಾಪಿ. ಹೌ ಟು ಆಲ್ ಡೂ ಆಲ್ ದಿಸ್? ಅದಕ್ಕೆ ಡ್ಯಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟ್ ನಾನು ಯಾವ ಕಾರ್ಯಕ್ರಮ ಮಾಡಿದ್ರು ನಾನು ಫಸ್ಟ್ ಅದಕ್ಕೆ ಇರ್ತೀನಿ. ಯಾಕಂದ್ರೆ ನೀವು ಮಾತಾಡಕ್ ಮುಂಚೆ ಡ್ಯಾನ್ಸೇ ಕಲಿಯೋದು. ಫಸ್ಟ್ ಇಸ್ ಡ್ಯಾನ್ಸ್, ಆಮೇಲೆ ಮಾತಾಡೋದು. ಮಗು ಡ್ಯಾನ್ಸ್ ಆಡಿದಾಗ ಮಾತಾಡೋದು ಕಲ್ತಿದ ಅದು, ಬಟ್ ಡ್ಯಾನ್ಸ್ ಆಡುತ್ತೆ, ಮಾತುಗಳು ಬರಲ್ಲ. ಸೊ ಡ್ಯಾನ್ಸ್ ಇಸ್ ದ ಫಸ್ಟ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಆಫ್ ಎಮೋಷನ್ ಅಂಡ್ ಆಲ್ಸೋ ಎಕ್ಸ್ಪ್ರೆಸಿಂಗ್ ವರ್ಬಲಿ, ಆಮೇಲೆ ಮಾತುಗಳು ಕಲಿಯೋದು ಅಂತ ಪ್ರೋಗ್ರಾಮ್ ವಿ ಆರ್ ಸೆಲೆಬ್ರೇಟಿಂಗ್ ಟುಡೇ, ಇಂಟರ್ನ್ಯಾಷನಲ್ ಡ್ಯಾನ್ಸ್ ಡೇ ಇನ್ ದ ನೇಮ್ ಆಫ್ ಬರ್ತ್ಡೇ ಆಫ್ Jean George. And I congratulate the Department of Dance for doing such a wonderful program. But ನಾವು ಒಂದೇ ನಾನಾ ತರ ಡ್ಯಾನ್ಸಸ್ ಇದೆ. ಈಗ ಬಾಲ್ ರೂಮ್ ಡ್ಯಾನ್ಸಸ್ ಹೋಗಿ ಬಂದ್ರೆ ವಾಲ್ಸ್, ಟ್ಯಾಂಗೋ, ಚಾಚಾ, ರಂಬಾ, ಸಂಬಾ, ಇದೆಲ್ಲ ಮಂಬೋ, ಇದೆಲ್ಲ ಹೇಳ್ಕೊಂಡು ಸುತ್ತಾಡ್ತಾ ಇರ್ತೀವಿ. ನಾನು ಟ್ಯಾಪ್ ಡ್ಯಾನ್ಸ್ ಅಂತ ಆಫ್ರಿಕನ್ ಡ್ಯಾನ್ಸ್ ಬಹಳ ಫೇಮಸ್ ಆಗಿದೆ. ಅದೇ ಮೂನ್ ವಾಕ್, that means walking backwards by Michael famous dancer Michael Jackson ಇದಾರಲ್ಲ, ಮೂನ್ ವಾಕ್ ಅನ್ನೋದಕ್ಕೆ he became very famous. The waltz ಇರೋದು it was composed by John Strauss, while the Argentinian rumba dance, tango dance, it is also very famous. The Argentinian dances, ಕ್ಯೂಬನ್ ಡ್ಯಾನ್ಸಸ್, ವೆಸ್ಟ್ ಇಂಡಿಯನ್ ಡ್ಯಾನ್ಸಸ್ ಇದೆಲ್ಲ ಮೊದಲು ಬಹಳ ಫೇಮಸ್ ಆಗಿದೆ. ಬಟ್ ಅದಕ್ಕಿಂತ ಫೇಮಸ್ ಆಗಿರೋದು ನಮ್ಮ ಭರತನಾಟ್ಯಂ, ಕುಚಿಪುಡಿ, ಕಥಕಾಳಿ. ಅವ್ರಿಗಿಂತ ಒಂದು 3000 ವರ್ಷ ಹಿಂದೆ ನಾವು ಇದನ್ನ ಮಾಡಿರ್ತೀವಿ.
ಐ ಮೀನ್ ಪ್ರಯೋಗ ಮಾಡಿರ್ತೀವಿ. ಸಂಬಾ ಡ್ಯಾನ್ಸ್, ಬ್ರಾಜಿಲ್ ಡ್ಯಾನ್ಸ್ ನೀವು ನೋಡಿದಾಗ ಸಂಬಾ ಡ್ಯಾನ್ಸ್ ಅಂತ, ಅದನ್ನ ಈ ಕಥಕಾಳಿ ಹೆಂಗಿರುತ್ತೆ ಆ ತರನೇ ಸಂಬಾ ಡ್ಯಾನ್ಸ್ ಕಾಸ್ಟ್ಯೂಮು ಇರುತ್ತೆ. ಕಾಸ್ಟ್ಯೂಮ್ ಆಫ್ ಈ ಸಂಬಾ ಡ್ಯಾನ್ಸ್ ಅಂಡ್ ಕಥಕಾಳಿ ಕಥಕ್ ಆಲ್ಮೋಸ್ಟ್ ಯು ವಿಲ್ ಸಿ ದೇರ್ ಇಸ್ ಒಂಥರ ಸಿಮಿಲಾರಿಟಿ ಇರುತ್ತೆ ಅಂತ ನನಗೆ ಇಷ್ಟು ಇದು ಗೊತ್ತಿರಲ್ಲ. ಐ ವಿಲ್ ನಾಟ್ ನೋ ಸೋ ಮಚ್ ಆಫ್ ಡೀಟೇಲ್ಸ್ ಆಫ್ ದ ಡ್ಯಾನ್ಸ್ ಪ್ರೋಗ್ರಾಮ್. ಬಟ್ ಆ ಸಂಬಾ ಡ್ಯಾನ್ಸ್ ಈ ಕಥಕಾಳಿ ನೋಡಿದಾಗ ನನಗೆ ಒಂಥರ ಓಕೆ, ಏನು ದೇರ್ ಇಸ್ ಅ ರಿಲೇಷನ್ ಬಿಟ್ವೀನ್ ದಟ್ ಬ್ರಾಜಿಲ್ ಅಂಡ್ ಇಂಡಿಯಾ ಅಂತ ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿ ನಾವು ಮೂನ್ ಡ್ಯಾನ್ಸ್, ನಾವು ಏನು ಈಗ ಮೈಕಲ್ ಜಾಕ್ಸನ್ ನೋಡ್ತಾ ಇರ್ತೀವಿ, ಆ ಮೂನ್ ಡ್ಯಾನ್ಸ್ ಇದು ಬ್ಯಾಕ್ ವಾಕಿಂಗ್, ಮೂನ್ ಮೇಲೆ ಹೆಂಗ್ ವಾಕ್ ಮಾಡ್ತಾ ಇರ್ತೀವಿ, ಅದನ್ನ ನೋಡಿದಾಗ ವಿ ಬಿಕೇಮ್ ವೆರಿ ಪಾಪ್ಯುಲರ್. ಮೈಕಲ್ ಜಾಕ್ಸನ್ ಬಿಕೇಮ್ ವೆರಿ ಪಾಪ್ಯುಲರ್ ಫಾರ್ ದಟ್. Whereas if you see the Latin dances, salsa and flamenco, ಆ ಫ್ಲಮೆಂಕೋ ನಲ್ಲಿ ನೀವು ಡ್ರೆಸ್ ನೋಡ್ಬೇಕು. ಆ ಡ್ರೆಸ್ ಕಾಸ್ಟ್ಯೂಮು ಏನು ನಾವು ಇದು ಇರುತ್ತೆ, ಇಟ್ ಇಸ್ ಅಬೌಟ್ 20 feet 30 feet ದೂರ ಹಾರ್ತಾ ಇರುತ್ತೆ. ಇದನ್ನ ನೋಡಿದಾಗ ನಮಗೆ ಬಹಳ ಸಂತೋಷವಾಗುತ್ತೆ. So dance is a form of expression which brings lot of happiness in a human brain. Even psychologically, people have now seen the movement of the brain signals when they see dance. And they see that dance gives the extreme form of happiness to human being. And today we are celebrating the International Dance Day. ತಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅಂಡ್ ಇಟ್ ಈಸ್ ಎ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಪ್ರೋಗ್ರಾಮ್. ಇನ್ ದಿಸ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಪ್ರೋಗ್ರಾಮ್ ನಾನು ಅದನ್ನ ನೋಡ್ತಾ ಇರ್ತೀನಿ ಸಾಯಂಕಾಲವರೆಗೂ. ಬಟ್ ಐ ವಿಲ್ ಬಿ ಟ್ರಾವೆಲಿಂಗ್ ಅಂಡ್ ನಾನು ಅದನ್ನ ನೋಡ್ಬೇಕಂತ ಆಸೆ. ಸೊ ಐ ವಿಲ್ ಬಿ ಲುಕಿಂಗ್ ಇನ್ ಟು ಪದ್ಮಿನಿ ರವಿ ಅಂಡ್ ಇನ್ನು ನಮ್ಮ ಇವ್ರು ಇದಾರೆ ಮಧ್ಯಾಹ್ನ ಪ್ರೋಗ್ರಾಮ್ಗೆ ರೇವತಿ ಅಲ್ಲ, ರೇವತಿ ನರಸಿಂಹನ್ ಮೇಡಮ್, ರೇವತಿ ನರಸಿಂಹನ್, ಇವರಿಬ್ರು ಪ್ರೋಗ್ರಾಮು ನಾನ್ ನೋಡ್ಬೇಕಂತ ಬಹಳ ಆಸೆ ಇದೆ. ನನಗೆ ತುಂಬಾ ಹೃದಯದ ಧನ್ಯವಾದಗಳು ಇವರಿಬ್ರು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ರಿಸೋರ್ಸ್ ಪರ್ಸನ್ಗೆ ಮತ್ತೆ ನಾಗೇಶ್ ಬೆಟ್ಕೋಟೆನು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಭಿನಂದನೆಗಳು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. Thank you very much for your encouraging words and presidential address, sir. We are very blessed. We now present an invocatory dance by the first semester dance students of Master of Performing Arts. Tom, takatom, takidatom, takadinadom, tadinginadom, tadinginadom, tadinginadom. Tom, tadom, 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 takatom, takidadom, 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 takadinadom, tadinginadom, tadinginadom, tadinginadom. Pranamya shirasa devam Gauri putram vinayakam bhaktavasam smare nityam ayuh kamartha
tadiginadom 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 tom tatom takatom takidadom takadinadom tadiginadom 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 tom 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 taridada jodim dim dim tada tadigina tom 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 jodim gida dim 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 tadigina tom 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 taridada jodim dim dim tada tadigina dim dim tom jodim gida dim 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 tadigina tom tom tari tom tom dhara tom tom jodu tom tom dim tom tom tari tom tom dhara tom tom jodu tom tom dhimi tom 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 tadigina tom jam tom 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 takadadi gina tom takadadi gina tom jam tom 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 takadi kutadi gina tom takadi kutadi gina tom takadi kutadi gina tom tatom takatom tagidadom tagadinadom tadigidadom 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 tom tatom takatom tagidadom tagadinadom tadigidadom 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 Hello. The music for this dance sequence is taken from a CD produced by Ananya. Thank you for this, Dr. Raghavendra sir. After that beautiful invocatory dance presentation, now it is reading the World Dance Day message by Srimati Nandana, research scholar of Department of Performing Arts. ಪೂರ್ಣ ಒಂದೇ ಒಂದ್ ನಿಮಿಷ. ಹೇಳಿ ಮ್ಯಾಮ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ಎಲ್ಲ ವಿದ್ವಾಂಸರ ಗಮನಕ್ಕೆ ಒಂದು ತರುವಂತ ವಿಷಯ ಏನು ಅಂದ್ರೆ, ನಮ್ಮ ಸ್ಟೂಡೆಂಟ್ಸ್ ದೇ ಆರ್ ನಾಟ್ ಓನ್ಲಿ ಗುಡ್ ಇನ್ ಆರ್ಟ್ ಬಟ್ ಆಲ್ಸೋ ದೇ ಆರ್ ಗುಡ್ ಇನ್ ಟೆಕ್ನಾಲಜಿ ಅನ್ನೋದಕ್ಕೆ ಇವತ್ತಿನ ಈ ಇನೋಕೇಟರಿ ಡ್ಯಾನ್ಸ್ ಪ್ರೋಗ್ರಾಮ್ ಏನಿತ್ತು ಪುಷ್ಪಾಂಜಲಿ, ಐ ಥಿಂಕ್ ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ದಟ್. ಯಾರೂನು ಈ ಕೋವಿಡ್ ಟೈಮಲ್ಲಿ ಒಬ್ರನ್ನೊಬ್ರನ್ನ ಮೀಟ್ ಮಾಡದೇ ಇರೋ ಅಂತ ಸಂದರ್ಭದಲ್ಲಿ ಮನೇಲೆ ಕೂತು ರೆಕಾರ್ಡ್ ಮಾಡಿ ಅದನ್ನ ಹೇಗೆ ಎಡಿಟ್ ಮಾಡಿ ಒಂದು ಫುಲ್ ಫ್ಲೆಡ್ಜ್ಡ್ ಒಂದು ಐಟಮ್ ಆಗಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೋದು ಅಂತ ಥಿಂಕ್ ಮಾಡಿ ಅದಕ್ಕೆ ಸ್ಟೂಡೆಂಟ್ಸೇ ಮಾಡಿ ಪ್ರಯತ್ನ ಪಟ್ಟು ಇದನ್ನ ತಯಾರು ಮಾಡಿರುವಂತ ಕಾರ್ಯಕ್ರಮ ಆಗಿತ್ತು. ಅದೇ ತರ ಮಧ್ಯಾಹ್ನ ಕೂಡ ಇನ್ನೊಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಇವಾಗ ಮಾಡೋದು ಪದ್ಮಿನಿ ರವಿ ಮೇಡಮ್ ಅವರು ನೃತ್ಯ ಬೇಸ್ಡ್ ವರ್ಕ್ಶಾಪ್ ಮಾಡೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಿಸಿದಿರ್ಲಿ ಅಂತ ಈ ಐಟಮ್ನ ಇವಾಗ ತಗೊಂಡಿದ್ರು. ಮಧ್ಯಾಹ್ನ ಒಂದು ಅಭಿನಯಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮವನ್ನ ಇದೇ ತರ ರೂಪಿಸ್ಕೊಂಡಿದ್ದಾರೆ. ಐ ಥಿಂಕ್ ಯು ಆಲ್ ಅಪ್ರಿಶಿಯೇಟ್ ಅವರ್ ಸ್ಟೂಡೆಂಟ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. Thank you, Dr. Hamsini Nagendra ma'am. It's all because of your encouragement. My pleasure. Thank you. Now, reading the World Dance Day message by Srimati Nandana, research scholar, Department of Performing Arts. Namaste to one and all. I take this as my privilege to wish you all happy International Dance Day. This year's message is given by a very well-known ballet dancer named Fredman Vogel. He is an internationally acclaimed ballet dancer.
I'm sorry, Nandana. Nandana. Everything starts with movement. And Hello, Nandana. Nandana. Hello, Nandana. Is the movement. She has 2-3 devices on, I think. Nandana, you can off another device. What is there next to you? ಬೇರೆ ಡಿವೈಸ್ಗಳು ಆನ್ ಇದ್ರೆ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಸಾರಿ. Am I audible now? Now it's okay. Yeah. Fine. Yeah. Yes. This year's message is by Fredman Ogle. He's an internationally acclaimed ballet dancer. He's from Germany. He has given his message so on. Everything starts with movement, an instinct we all have, and dance is movement refined to communicate. Much as flawless technique is important and impressive, it is ultimately what the dancer expresses inside the movement that is the essence. As dancers, we constantly on move, aspiring to create these unforgettable moments. Regardless of the dance genre, it's what every dancer strives to achieve. So when all of a sudden we aren't allowed to perform anymore, with theaters closed and festivals cancelled, our world comes to a standstill. No physical contact, no shows, no audiences. Never in recent history has the dance community been so collectively challenged to stay motivated, to find our raison d'etre. Yet, it is precisely when something precious has been taken away from us that we truly appreciate how vital it is what we do and how much dance means to the society at large. Dancers are often celebrated for their physical prowess, when in fact we are sustained even more by our mental strength. I believe it is this unique combination of physical and psychological agility that will help us to overcome, to reinvent ourselves, to keep dancing and to keep inspiring. This is the message given by Fredman Ogle. Thank you so much for giving this opportunity to me on this wonderful auspicious day of World Dance Day to read out Fredman Ogle's message. Thank you. Thank you, Srimati Nandana. May I now request the chief guest of this session, Dr. R.V. Raghavendra, a renowned scientist and founder and inspirational force behind Ananya GML Cultural Academy, to give a formal address. Sir. ಅವರು ಮ್ಯೂಟ್ ಅಲ್ಲಿ ಇದ್ದಾರೆ. ಮ್ಯೂಟ್ ಮಾಡಿಸಿಮ್ಮ. ಯಾರು ಮೆಸೇಜ್ ಹಾಕಿಮ್ಮ. ಈಗ ಕೇಳುತ್ತಾ? ಹಾ ಕೇಳ್ತಾರೆ. How it is audible? Yeah. Thank you. Yes, very much. ಕೇಳಿಸ್ತಾ ಇಲ್ಲ. ತಿರುಗಾ ಮ್ಯೂಟ್ ಆಗಿದೆ. ಈಗ ಕೇಳುತ್ತೆ ಅಂತ ಅನ್ಕೊಳ್ತೇನೆ. ಹಾ ಕೇಳಿಸ್ತಾ ಇದೆ. ಎಲ್ಲ ಕಲಾವಿದರಿಗೆ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಜೊತೆಯಲ್ಲಿ ಇರಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಈಗಲೇ ಹೇಳಿರ್ತೇನೆ. ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಕಲೆಯನ್ನ ಆರಾಧಿಸುವುದಷ್ಟೇ ಕೆಲಸ ಮಾಡಿಕೊಂಡು ನೋಡಿಕೊಂಡು ಕೇಳ್ಕೊಂಡು ಬರ್ತಿರೋಂಥವನಾಗಿ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅಲ್ಪ ಸ್ವಲ್ಪ ನಾನು ಗುರ್ತು ಹಾಕೊಂಡು ಬಂದಿದ್ದನ್ನ ಈಗಾಗಲೇ ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ವೇಣುಗೋಪಾಲ್ ಸರ್ ಬಹಳ ವಿಶದವಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವುಗಳನ್ನ
ಬಹಳ ಮಹತ್ವದ ವಿಷಯಗಳನ್ನು ಹೇಳಿದ್ದಾರೆ. ನಾನು ಸ್ವಲ್ಪ ನನ್ನ ಅನುಭವಕ್ಕೆ ಬಂದಂತ ಒಂದಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನನಗೆ ನೃತ್ಯ ಅಥವಾ ಯಾವುದೇ ದಿನಾಚರಣೆ ಅಂದ್ರೆ ನಮ್ಮ ಈ ಕೈಗಾರಿಕೆಗಳಲ್ಲಿ ನಾವು ಹೇಳ್ತೇವೆ ಸ್ಟಾಕ್ ಸ್ಟೇಟ್ಮೆಂಟ್ ತಗೊಳ್ಳೋದು ಅಂತ. ಈ ದಿನ ಅದೊಂದು ಆಗಬೇಕು ಅಂತ ನನಗೆ ಅನ್ಸುತ್ತೆ. ಕಾರಣ ಇಷ್ಟೇ, ನಾವು ಇದುವರೆಗೂ ಏನ್ ಮಾಡಿದ್ದೇವೆ, ಇನ್ನು ಮುಂದೆ ಏನ್ ಮಾಡ್ಲಿಕ್ಕಿದೆ, ವಿಷಯ ಆ ಒಂದು ಕ್ಷೇತ್ರ ಏನನ್ನ ಬಯಸ್ತದೆ ಅಂತ ಅನ್ನೋದು ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವಂತಹ ಎಲ್ಲರೂ ಯೋಚಿಸುವಂತಹದ್ದು ಅಂತ ಅಂದ್ಕೊಳ್ತೇನೆ. ಬಹಳಷ್ಟು ತೊಂದರೆಗಳಿರುತ್ತೆ. ಈಗಂತೂ ಬಿಡಿ, ಈಗ ಬರೀ ತೊಂದರೆಯೇ ಇರೋದು, ಅನುಕೂಲವಾದ್ದು ಏನು ಇಲ್ಲ ಅಂತ ಹೇಳ್ಬೋದು. ಟೆಕ್ನಾಲಜಿ ಒಂದಷ್ಟು ನಮ್ಮ ನೆರವಿಗೆ ಬರುತ್ತೆ. ಆದರೆ ಟೆಕ್ನಾಲಜಿಯಿಂದ ನೀವು ಎಷ್ಟು ಸಂತೋಷ ಪಟ್ಟಿರ್ತೀರಾ ಆನ್ಲೈನ್ ನಲ್ಲಿ ನೋಡೋದು ಅನ್ನೋದು ನೀವೇ ಪ್ರಶ್ನೆ ಹಾಕೊಂಡ್ರೆ ಯಾರಿಗೂ ಅಂತಹ ಸಂತೋಷವೇನು ಸಿಕ್ಕಲ್ಲ. ಆದ್ರೆ ಚಟುವಟಿಕೆಯಿಂದ ನಮ್ಮನ್ನ ಇಡುತ್ತೆ ಅನ್ನೋದಷ್ಟಕ್ಕೆ ಮಾತ್ರವೇ ಟೆಕ್ನಾಲಜಿ ನಮ್ಮ ನೆರವಿಗೆ ಬಂದಿದೆ ಅನ್ನೋದು ನನ್ನ ಅಭಿಮತ. ಅದಲ್ಲದೆ ಎದುರಿಗೆ ನೋಡಿದಾಗಲಿ ಅಥವಾ ಸಂಗೀತವನ್ನು ಕೇಳಿದಾಗ ಸಿಕ್ಕುವಂತಹ ಒಂದು ಮನಃಶಾಂತಿ ಇಲ್ಲಿ ದೊರಕೋಕ್ ಸಾಧ್ಯವಿಲ್ಲ ಅನ್ನೋದು ನನ್ನ ನಿಜವಾದ ಅಭಿಪ್ರಾಯ. ಆದ್ರೆ ಸಂಘಟಕನಾಗಿ ಕಲಾವಿದರಿಗೆ ಹೇಗಾದ್ರೂ ಒಂದಷ್ಟು ಅವಕಾಶ ಮಾಡೋದು ಬೇಕಿದೆ ಅನ್ನೋ ರೀತಿಯಿಂದ ಒಂದು ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತೇವೆ. ಹಾಗೆ ದೆನ್ ಒಬ್ಬ ರಸಿಕನಾಗಿ ನನಗೇನ್ ಬೇಕು ಅನ್ನೋದು ನನ್ನನ್ನು ಯಾವಾಗ್ಲೂ ಕಾಡ್ತಾ ಇರುತ್ತೆ. ಅದು ಬಹಳ ವರ್ಷ ನೋಡಿದಾಗೆ ಆ ಫೀಲ್ಡ್ ನ್ಯಾರೋ ಆಗ್ತಾ ಹೋಗುತ್ತೆ. ಮೊದಲಿನ ದಿನಗಳಲ್ಲಿ ಎಲ್ಲವನ್ನೂ ಅನುಭವಿಸ್ತೇವೆ, ಆಮೇಲೆ ನಮ್ಮ ಬೇಕು ಬೇಡುಗಳನ್ನ ನಾವು ನೋಡ್ಕೊತಾ ಹೋದಾಗ ಒಂದಷ್ಟು ಕೆಲವು ಮನಸ್ಸಿನಲ್ಲಿ ನಿಲ್ಲುವಂಥದ್ದು, ಮನಸ್ಸಿಗೆ ಬಹಳ ಹಿತವಾಗುವಂಥದ್ದು ಇರ್ತದೆ. ಹಾಗೆ ಹೋದಾಗ ಈ ಎಲ್ಲ ಶ್ರೀಮಂತ ಕಲೆಗಳು ನಾವು ಅದರಲ್ಲಿಯೂ ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿರುವಂಥದ್ದು ನಮಗೆ ಯಾವತ್ತೂ ಬೇಕು ಅನ್ಸುತ್ತೆ. ಅದು ದಿನಾಚರಣೆ ಒಂದ್ ದಿವಸ ಅಲ್ಲ, ನಾನಂತವನಿಗೆ ದಿನವೂ ದಿನಾಚರಣೆ ಆಗಿರ್ಬೇಕು ಅನ್ಸುತ್ತೆ. ಹಾಗಾಗಿ ನಾನು ಎಲ್ಲಿ ಕಾರ್ಯಕ್ರಮ ಆದ್ರೂ ಹೋಗಿ ಕೂತ್ಬಿಡ್ತೇನೆ. ಅದು ಅರ್ಥವಾಗತ್ತೋ ಬಿಡುತ್ತೋ ಅದು ನಂತರದ ಪ್ರಶ್ನೆ. ಆದ್ರೆ ನೋಡಿ ಸಂತೋಷ ಪಡೋಷ್ಟು ಕಲ್ತಿದ್ದೇನೆ, ಅಥವಾ ಕೇಳಿ ಸಂತೋಷ ಪಡೋಷ್ಟು. ಹಾಗೆ ಇನ್ನೊಂದು ನನಗೆ ಅನ್ಸೋದು, ಈಗ ಎರಡು ವಿಷಯಗಳನ್ನು ತೆಗೆದುಕೊಂಡ್ರೆ, ಈಗ ನಾನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಕಲೆಯನ್ನು ನೋಡುವಂತ ಸಂದರ್ಭದಲ್ಲಿ ಏನ್ ಬೇಕಿದೆ ನನಗೆ, ಮೊದಲನೇದು ಯಾವುದೋ ಒಂದು ರೀತಿಯ ಇನೋವೇಷನ್ ಆಗ್ತಾ ಇರಬೇಕು ಅನ್ನೋದು. ಆದ್ರೆ ವಿಜ್ಞಾನಕ್ಕಿರುವಂತಹ ಮಿತಿಗಳು ಕಲೆಗಿಲ್ವೇ ಇಲ್ಲ. ಕಲೆ ಅಪಾರವಾದ, ಅದು ಒಂಥರ ಏನಂದ್ರೆ ಭೂಮಿ ಅಗಲಕ್ಕೂ ಹಾಸ್ಬೋದು ನಾವು, ಭೂಮಿಗೆ ಅಗಲ ಇಲ್ಲ, ವೃತ್ತಾಕಾರವಾಗಿರೋದ್ರಿಂದ. ಆದ್ರೆ ವಿಜ್ಞಾನದಲ್ಲಿ ನಮ್ಗೆ ಒಂದು ಮಿತಿ ಇದೆ. ಆ ಪರೀಕ್ಷೆಗಾಗಿ ದುಡಿತೇವೆ, ಓದ್ತೇವೆ, ಅಲ್ಲಿ ಪಾಸ್ ಆಗ್ಬಿಟ್ಟು ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ರೆ ಸಾಕು, ನಮ್ಮನ್ನು ಹಿಡಿಯೋರೇ ಇರೋದಿಲ್ಲ. ಆದ್ರೆ ಕಲೆಯಲ್ಲಿ ಹಾಗೆ ಸಾಧ್ಯವೇ? ನೀವು ಇವತ್ತು ಒಂದು ಕಾರ್ಯಕ್ರಮ ಕೊಟ್ಟು ಬಂದು 4 ಜನರ ಬೆನ್ನು ತಟ್ಟಿಸ್ಕೊಂಡ್ರೆ 4 ದಿನ ಆದ್ಮೇಲೆ ಅದು ಆ ಮಟ್ಟ ಮುಟ್ಟದೆ ಹೋದ್ರೆ, ಇವತ್ತು ಯಾಕೋ ಸರಿ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಅದು ನಿಜವಾಗಿಯೂ ಬಹಳ ವಿಷಾದಕರ. ಅಂದ್ರೆ ಈ ಕಲೆ ಗೊತ್ತಿಲ್ಲದೆ ಇರೋರು ಹೇಳೋಗ್ಬಿಡ್ತಾರೆ. ಇದರಿಂದ ಕಲಾವಿದ ಎಚ್ಚರಗೊಂಡು ಇರಬೇಕಾದಷ್ಟು ಒಬ್ಬ ವಿಜ್ಞಾನಿ ಇರ್ಬೇಕಿಲ್ಲ, ನಿಜ ಹೇಳ್ತೇನೆ. ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿಯೂ ಇದನ್ನ ನಾನು ಅಡ್ಮಿಟ್ ಮಾಡ್ಕೊಳ್ತೇನೆ. ಹಾಗಾಗಿ ಕಲಾವಿದನ ಮೇಲೆ ಒಂದು ದೊಡ್ಡ ದೊಡ್ಡ ಜವಾಬ್ದಾರಿ ಇರ್ತದೆ. ಜೊತೆಯಲ್ಲಿ ಕಲೆಯಿಂದ ಒಬ್ಬ ಮನುಷ್ಯ ತನ್ನ ಪರ್ಸನಾಲಿಟಿಯನ್ನು ಬದಲಾಯಿಸಿಕೊಳ್ಳಬಲ್ಲ. ನನಗೆ ನೋಡ್ತಾ ನೋಡ್ತಾ ನನಗೆ ತಿಳಿದೆ, ನಾನು ಕಲೆಯಲ್ಲಿ ಅನುರಕ್ತನಾದ್ರೆ ನಾನು ಜಗತ್ತನ್ನು ನೋಡುವ ರೀತಿ ಬೇರೆ ಆಗತ್ತೆ, ಮನಸ್ಸನ್ನ ನೆಮ್ಮದಿಯಲ್ಲಿ ಇಟ್ಕೊಳ್ಳುವಂತಹ ರೀತಿ ಬೇರೆ ಆಗ್ತದೆ. ಹಾಗಾಗಿ ನನ್ನ ಒಡನಾಟಗಳೊಡನೆ ನನ್ನ ಹೇಗೆ ಸಂಬಂಧ ಇರುತ್ತೆ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಈ ತರದ ಒಂದು ಬದಲಾವಣೆಯನ್ನ ತರುವ ಹೊಣೆ ಹಾಗೂ ಜವಾಬ್ದಾರಿ ಕಲಾವಿದರ ಮೇಲೆ ಇರುತ್ತೆ. ಯಾವುದೇ ಕಲೆ ಆಗಲಿ, ನೃತ್ಯ ಒಂದೇ ಹೇಳೋಲ್ಲ ನಾನು, ಸಂಗೀತವೂ ಆಗತ್ತೆ, ಚಿತ್ರಕಲೆಯೂ ಆಗತ್ತೆ, ಶಿಲ್ಪಕಲೆಯೂ ಆಗತ್ತೆ, ಮತ್ತೊಂದು ಆಗತ್ತೆ. ಒಂದು ನೃತ್ಯ ಕಲೆಯಿಂದ ನಮ್ಮಂಥವ್ರು ಬಯಸುವಂತಹದ್ದು ಸಮಾಜಕ್ಕೆ ಬೇಕಿದೆ ಅನ್ನೋದು, ಇವೆಲ್ಲವೂ ಸಮಾಜದ ಬದಲಾವಣೆಗೆ ಮುಖ್ಯ. ಆದ್ರೆ ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ನಾವು ನೋಡೋದೆಲ್ಲ ಬಹಳಷ್ಟು ನಮಗೆ ಬೇಕಿಲ್ಲದೆ ಇರೋದನ್ನೇ. ಹಾಗಾಗಿ ಕಲಾವಿದರು ಒಂದಷ್ಟು ತಮ್ಮ ಎನರ್ಜಿಯನ್ನ ಸಮಾಜ ಕಡೆಯೂ ಅಭಿಮುಖವಾಗಿ ನೋಡ್ಬೇಕು ಅಂತ ನನಗನ್ಸುತ್ತೆ. ಪ್ರತಿಫಲ ಪ್ರಾಯಶಃ ಗುರುಗಳಾದ ನೀವು ಡಾಕ್ಟರ್ ಪದ್ಮಿನಿ ರವಿ ಅಂತವ್ರು ಕೇಳಿ, ಅಥವಾ ನಮ್ಮ ವಿದುಷಿ ರೇವತಿ ನರಸಿಂಹನ್ ಅಂತವ್ರನ್ನ ಕೇಳಿ, ಅವ್ರಿಗೆ ಬಹಳ ಸಂತೋಷ ಕೊಡೋದು ತಮ್ಮ ಶಿಷ್ಯರು ಉತ್ತುಂಗಕ್ಕೆ ಇರಿದಾಗ. ಶಿಷ್ಯರು ಚೆನ್ನಾಗಿ ಮಾಡಿಬಿಟ್ರೆ ಅವ್ರಿಗೆ ಅದಕ್ಕಿಂತ ತೃಪ್ತಿ ಮತ್ತೊಂದಿಲ್ಲ. ಅದು ಎಲ್ಲ ವಿಷಯಕ್ಕೂ ಸಲ್ಲುವಂತಹದ್ದೇನೆ. ಹಾಗಾಗಿ ನಿಮ್ ಶಿಷ್ಯರ ಅಥವಾ ಗುರುಗಳ ಒಂದು ಸಂಬಂಧ ಏನಿದೆ, ಇದರಿಂದ ಬಹಳ ವೃದ್ಧಿ ಆಗ್ತಾ ಹೋಗುತ್ತೆ. ಇದು ವಿಜ್ಞಾನದಲ್ಲಿ ಉಳಿದಿಲ್ಲ. ನಾನು ನನ್ನ ಗೈಡ್ ಆದಂಥವ್ರನ್ನೇ
ಎಷ್ಟೋ ನನ್ನ ಕೆಲಸದಲ್ಲಿ ಮುಳುಕೊಂಡು ನೋಡಕ್ ಹೋಗೇ ಇರೋದಿಲ್ಲ. ಹಾಗೆ ಕಲೆಯಲ್ಲಿ ಆಗೋದಿಲ್ಲ, ಅದು ಎಂದಿಗೂ ಆ ಒಂದು ಅವಿನಾಭಾವ ಸಂಬಂಧ ಎಂದಿಗೂ ಇರುತ್ತದೆ. ಹಾಗೆ ಅನ್ನೋದು ಇದು ಒಂದು ಬಹಳ ಮುಖ್ಯವಾದ್ದು ಅಂತ ಅನ್ಕೊಳ್ತೇನೆ. ಹಾಗೆ ನನಗೆ ಒಂದು ಪ್ರಶ್ನೆ ಮೂಡಿದ್ದು, ಈ ಸಂದರ್ಭದಲ್ಲಿ ಕರೆದಾಗ ಅನನ್ಯ ಏನು ಮಾಡಬಹುದು ವಿದ್ಯಾರ್ಥಿಗಳಿಗೆ ಆಗ್ಲಿ ಅಥವಾ ಒಂದು ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ. ಈಗ ನಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಸವಲತ್ತುಗಳನ್ನ ಅಲ್ಲಿಯ ವಿದ್ಯಾರ್ಥಿಗಳು ಧಾರಾಳವಾಗಿ ಉಪಯೋಗಿಸಬಹುದು. ಲೈಬ್ರರಿಯೇ ಆಗ್ಲಿ ಅಥವಾ ಧ್ವನಿ ಮುದ್ರಣದ ಸಂಗ್ರಹವೇ ಆಗ್ಲಿ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಯಾವ್ದಾದ್ರು ಅದನ್ನು ಬಳಸಿ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಅದು ಖಂಡಿತ ನಿಮಗೆ ಸಿಕ್ಕೋ ಆಗಿರುತ್ತೆ. ಹಾಗೆಯೇ ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ಅದರಲ್ಲಿ ಕಲೆ ವಿಜ್ಞಾನ, ಯಾಕಂದ್ರೆ ನಾನು ಅಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ ಇನ್ನೂ ನನ್ನ ಸ್ನೇಹಿತಗಳಿದ್ದಾರೆ, ಅದನ್ನ ಅಲ್ಲ ನಾ ಹೇಳೋದು. ಕಲೆಗೆ ಸಂಬಂಧಿಸಿದ್ದು ಯೂನಿವರ್ಸಿಟಿ ಹಾಗೂ ಈ ತರದ ಸಂಘ ಸಂಸ್ಥೆಗಳು, ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಸವಲತ್ತುಗಳು ಇರ್ತದೆ. ಅದನ್ನು ಉಪಯೋಗಿಸಿ ಒಟ್ಟಿಗೆ ದುಡಿಯೋದಾದ್ರೆ ಅದು ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯ ಅಂತ ನಾನು ಅಂದ್ಕೊಳ್ತೇನೆ. ಮತ್ತೊಮ್ಮೆ ನನಗೆ ಈ ಸಂದರ್ಭದಲ್ಲಿ ಎಲ್ಲರೊಂದಿಗೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆ ತಿಳಿಸಿ ಎಲ್ರಿಗೂ ನಮಸ್ಕಾರ ಹೇಳಿ ಬಿಟ್ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ತಮ್ಮ ಸಲಹೆ ಏನಿದೆ, ವಿಶ್ವವಿದ್ಯಾಲಯ ಮತ್ತೆ ಅನನ್ಯ ಸೇರ್ಕೊಂಡು ಮುಂದೆ ಸಾಕಷ್ಟು ಕಾರ್ಯಕ್ರಮವನ್ನ ಸಮಾಜದ ದೃಷ್ಟಿಯಿಂದ ಹಮ್ಮಿಕೊಳ್ಳೋ ದೃಷ್ಟಿಯಲ್ಲಿ ನಾವೆಲ್ಲರೂ ತುಂಬಾ ಉತ್ಸುಕರಾಗಿದ್ದೀವಿ ಅಂತ ತಮ್ಗೆ ಈ ಸಂದರ್ಭದಲ್ಲಿ ನಾನು ಆಶ್ವಾಸನೆಯನ್ನ ನೀಡಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ. ಥ್ಯಾಂಕ್ ಯು ಸರ್. ನಮಸ್ಕಾರ. ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಶಿವಣ್ಣ ಅವರು ದಯಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಬೇಕಾಗಿ. ಹಲೋ ನಾಗೇಶ್ ಸರ್ ಮಾತಾಡಿಲ್ಲ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ನಾಗೇಶ್ವರಿ ಬೆಟ್ಟಕೋಟೆ ಅವರು ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಬೇಕಾಗಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗ ಆಚರಿಸುತ್ತಿರುವ ಅಂತಾರಾಷ್ಟ್ರೀಯ ನೃತ್ಯ ದಿನಾಚರಣೆಯ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಮಾನ್ಯ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ವೇಣುಗೋಪಾಲ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿರುವ ರಾಘವೇಂದ್ರ ಸರ್ ಅವರೇ, ರೇವತಿ ನರಸಿಂಹನ್ ರವರೇ, ಪದ್ಮಿನಿ ರವಿ ಅವರೇ, ರೇವತಿ ನರಸಿಂಹನ್ ಮೇಡಮ್ ಅವರೇ, ಪದ್ಮಿನಿ ರವಿ ಅವರೇ, ಹಾಗೂ ನಮ್ಮ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಹಂಸಿನಿ ನಾಗೇಂದ್ರ ಅವರವರೇ, ಪ್ರೊಫೆಸರ್ ರಾಮಕೃಷ್ಣ, ಪ್ರೊಫೆಸರ್ ಸುಶೀಲಾ ಮೇಡಮ್, ಡಾಕ್ಟರ್ ಶಿವಣ್ಣ ಹಾಗೂ ಎಲ್ಲ ಅತಿಥಿ ಉಪನ್ಯಾಸಕರೇ, ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದ ಸರಳ ಸಜ್ಜನರ ಮತ್ತು ಸೋಷಿಯಲ್ ಸೈನ್ಸ್ ಅಲ್ಲಿ ಮತ್ತೆ ಸೈನ್ಸ್ ಅಲ್ಲಿ ಸಾಕಷ್ಟು ಜ್ಞಾನಾರ್ಜನೆಯನ್ನು ಪಡೆದಿರ್ತಕ್ಕಂಥ ಪ್ರೊಫೆಸರ್ ವೇಣುಗೋಪಾಲ್ ಸರ್ ಅವರು ವಿಸ್ತೃತವಾಗಿ ಮಾತಾಡಿದ್ದಾರೆ. ರಾಘವೇಂದ್ರ ಸರ್ ಅವರು ಮಾತಾಡಿದ್ದಾರೆ. ಯಾವಾಗ್ಲೂ ಭಾಷಣಕ್ಕೆ ಮತ್ತೆ ಊಟಕ್ಕೆ ಕೊನೆಯದಾಗಿ ನಿಲ್ಲಬಾರದು. ನಿಂತ್ರೆ ಮಾತಾಡ್ಲಿಕ್ಕೆ ಏನು ಉಳಿದಿರೋದಿಲ್ಲ. ಅದೇನೇ ಇದ್ರೂ ಇವತ್ತು ನಮ್ಮ ಪ್ರದರ್ಶನ ಕಲಾ ವಿಭಾಗದಲ್ಲಿ ನಮ್ಮ ಹಂಸಿನಿ ಮೇಡಮ್ ಅವರು ಪ್ರಥಮ ಕಾರ್ಯಕ್ರಮವನ್ನ ಈ ರೀತಿಯಾಗಿ ಆನ್ಲೈನ್ ಮೂಲಕ ಆಯೋಜನೆ ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹ. ಇದಕ್ಕೆ ಸಹಕರಿಸಿದಂತ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಮತ್ತೆ ಪ್ರಾಧ್ಯಾಪಕರುಗಳಿಗೆ, ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಪ್ರದರ್ಶನ ಕಲೆಗಳನ್ನ ಈ ಆನ್ಲೈನ್ ಪ್ರದರ್ಶನಗಳು ಅಥವಾ ಆನ್ಲೈನ್ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಮಾಡೋದು ತುಂಬಾ ಕಷ್ಟ. ಅದು ಅವುಗಳ
ಅಂತಾರೆ ಯಾವುದೇ ಪ್ರದರ್ಶನ ಅಥವಾ ಕಾರ್ಯಾಗಾರಗಳ ಮಹತ್ವವನ್ನೇ ಕಳ್ಕೊಳ್ತದೆ. ಬೇರೆ ಸೋಷಿಯಲ್ ಸೈನ್ಸ್ ಅಥವಾ ಲಿಟ್ರೇಚರ್ ಸೈನ್ಸ್ ಇವುಗಳಲ್ಲಿ ನೇರವಾಗಿ ಸ್ಮಾರ್ಟ್ ಕ್ಲಾಸ್ ಮೂಲಕ ಎಲ್ಲರನ್ನೂ ತಲುಪಬಹುದು. ಆದ್ರೆ ನೃತ್ಯ, ನಾಟಕ, ಸಂಗೀತಗಳಲ್ಲಿ ಮುಖಾಮುಖಿ ಇಲ್ಲದೆ ಅದರ ವಿದ್ವತ್ತಿನ ಆಳವನ್ನ ತಿಳಿಲಿಕ್ಕೆ ಕಷ್ಟ ಆಗುತ್ತೆ. ಆದಾಗ್ಯೂ ಇವತ್ತಿನ ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಾವು ಅನ್ಯ ಮಾರ್ಗ ಇಲ್ಲದೆ ಇವತ್ತು ಈ ಆನ್ಲೈನ್ಗಳ ಮೂಲಕ ನಾವು ಎಲ್ಲವನ್ನೂ ನಡೆಸ್ಕೊಂಡು ಹೋಗ್ಬೇಕಾಗಿದೆ. ನಿಲ್ಲಿಸ್ಲಿಕ್ಕೆ ಆಗದೇ ಇಲ್ಲ, ನಡೆಸ್ಕೊಂಡು ಹೋಗ್ಬೇಕಾಗಿದೆ, ಜೀವನ ಸಾಗ್ಬೇಕಾಗಿದೆ. ಈಗ ಇವುಗಳ ಮಧ್ಯದಲ್ಲೇ ನಾವೆಲ್ಲವನ್ನೂ ಮಾಡಿ ಮುಗಿಸ್ಬೇಕಾಗಿದೆ. ಈ ವಿಶ್ವ ನೃತ್ಯ ದಿನಾಚರಣೆಯನ್ನ ಪ್ರಥಮ ಬಾರಿಗೆ ನಮ್ಮ ಏನು ಅಂತಾರಾಷ್ಟ್ರೀಯ ರಂಗ ಸಂಸ್ಥೆಯ ಜೊತೆಗೆ, ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಜೊತೆಗೆ ಸೇರಿಕೊಂಡು ವಿಶ್ವ ನೃತ್ಯ ದಿನಾಚರಣೆಯನ್ನ 1987ರಿಂದ ಪ್ರಾರಂಭ ಮಾಡಿರು. ಇದು ಇಷ್ಟೇ, ಏನೂ ಇಲ್ಲ. ಈ ಕಲೆಗಳನ್ನ ನಾವು ಉಳಿಸಿ ಬೆಳೆಸುವ ಮತ್ತೆ ಮುಂದಿನ ಪೀಳಿಗೆಗೆ ಇವುಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಈ ಆಚರಣೆಗಳು, ನಾವು ಆಚರಣೆಗಳನ್ನ ಮಾಡ್ತಾ ಇದ್ದೇವೆ. ಈ ಆಚರಣೆಗಳ ಉದ್ದೇಶವೇ ಅದು. ಅಂತಾರೆ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನ ನಾವು ಯಾವ ರೀತಿ ಮುನ್ನಡೆಸಬೇಕು, ಹಿಂದೆ ಹೇಗಿದ್ವು ಅನ್ನುವುದನ್ನ ಕಾರ್ಯಾಗಾರಗಳ ಮುಖಾಂತರ, ಪ್ರದರ್ಶನಗಳ ಮುಖಾಂತರ ಜನರನ್ನ ಮತ್ತೆ ವಿದ್ಯಾರ್ಥಿಗಳನ್ನು ತಲುಪಿಸುವ ಉದ್ದೇಶವೇ ಈ ಆಚರಣೆಗಳ ಮುಖ್ಯ ಗುರಿ. ಈ ನಿಟ್ಟಿನಲ್ಲಿ ನಾವು ನಮ್ಮ ವಿಭಾಗದಲ್ಲೇ ಮೊದಲಿಗೆ ಪ್ರಾರಂಭ ಮಾಡಿದ್ದು ವಿಶ್ವ ರಂಗಭೂಮಿ ದಿನಾಚರಣೆ, ನಂತರ ನೃತ್ಯ ದಿನಾಚರಣೆ, ಸಂಗೀತ ದಿನಾಚರಣೆ. ಈ ತರ ನಾವು ನಮ್ಮ ವಿಭಾಗದಲ್ಲಿ ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರದರ್ಶನಗಳನ್ನು ಮಾಡ್ತಾ ಇದ್ದೇವೆ, ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೇವೆ, ಸೆಮಿನಾರ್ಗಳನ್ನು ಮಾಡ್ತಾ ಇದ್ದೇವೆ. ನಮ್ದು ಶೈಕ್ಷಣಿಕ ಆದ್ರಿಂದ ನಾವು ಪದೇ ಪದೇ ಮಾಡ್ತಾ ಇರ್ತೇವೆ. ಆದ್ರೆ ಹವ್ಯಾಸಿ ಸಂಘ ಸಂಸ್ಥೆಗಳು ಈ ದಿನಗಳನ್ನ ಸದುಪಯೋಗ ಪಡಿಸ್ಕೊಂಡು ಅವುಗಳನ್ನ ನೆನೆಯುವ ಮತ್ತೆ ಮುಂದಿನ ಯೋಜನೆಗಳನ್ನು ನಿರೂಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಭಾರತೀಯ ಪರಂಪರೆಯಲ್ಲಿ ನೃತ್ಯಗಳಿಗೆ ತುಂಬಾ ಪುರಾತನವಾದಂತ, ನಮ್ಮ ಕುಲಪತಿಗಳು ಹೇಳದಂತೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದ್ರೆ ವಿದೇಶಿ ನೃತ್ಯಗಳಲ್ಲಿ ಆ ರೀತಿಯಾದಂತಹ ಸಾವಿರಾರು ವರ್ಷಗಳ ಇತಿಹಾಸ ಕಡಿಮೆ, ಮತ್ತೆ ಸಾಂಪ್ರದಾಯಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಕಡಿಮೆ. ಅವು ವಿದೇಶಿ ನೃತ್ಯಗಳೆಲ್ಲವೂ ಪ್ರಸ್ತುತ ಸಂದರ್ಭದ, ಪ್ರಸ್ತುತ ಬದುಕಿನ ಒಂದು ಆಕರ್ಷಣೀಯ ನೃತ್ಯಗಳಾಗಿರ್ತವೆ. ಆದ್ರೆ ನಮ್ಮ ಭಾರತೀಯ ನೃತ್ಯ ಪರಂಪರೆ ನಮ್ಮ ಸಂಪ್ರದಾಯಗಳನ್ನ, ನಮ್ಮ ಮಹಾಕಾವ್ಯಗಳನ್ನ ಒಳಗೊಂಡಂತ ವಸ್ತುಗಳನ್ನು ಒಳಗೊಂಡಂತವು, ಹಾಗೂ ಜಾನಪದ ಮನರಂಜನೆಗಳನ್ನ, ಜಾನಪದ ಹಿನ್ನೆಲೆಯನ್ನು ಒಳಗೊಂಡಂತಹ ವಸ್ತು ನೃತ್ಯಗಳಾಗಿರ್ತವೆ. ಇವುಗಳನ್ನೆಲ್ಲವನ್ನು ನಾವು ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುವ ಮತ್ತು ಅವುಗಳ ಮುಂದಿನ ಪೀಳಿಗೆಗೆ ಅವುಗಳನ್ನು ಕೊಂಡೊಯ್ಯುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ಈಗಾಗಲೇ ಆಗ್ತಾ ಇದ್ದಾವೆ. ಆದ್ರೂ ಸಹ ಅವುಗಳ ಹೆಚ್ಚಿನ ಸಂಶೋಧನೆ ಇನ್ನೂ ಆಗ್ಬೇಕಾಗಿದೆ, ಹೆಚ್ಚಿನ ಪ್ರದರ್ಶನಗಳಿನ್ನೂ ಆಗ್ಬೇಕಾಗಿದೆ. ಈ ಹಿಂದೆ ನಾವು, ನಮ್ಮ ಗುರುಗಳು, ನಮ್ಮ ಈ ಹಿಂದಿನ ಪ್ರಖ್ಯಾತ ನೃತ್ಯಗಾರರು ಮಾಡದಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗಿದೆ. ಮತ್ತೆ ನಮ್ಮ ಜವಾಬ್ದಾರಿ ಮುಂದೆ ಇದೆ. ಯಾಕೆಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ಪ್ಯಾಂಡಮಿಕ್ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ಮಾಡ್ತಾ ಇದ್ದೇವೆ. ಇನ್ನು ಬಹುಪಾಲು ಸಮಸ್ಯೆಗಳು ಮತ್ತೆ ಸವಾಲುಗಳು ನಮ್ಮ ಮುಂದೆ ಇರ್ತವೆ. ಆದ್ರಿಂದ ನಾವೆಲ್ಲವೂ ತುಂಬಾ ಬದ್ಧತೆಯಿಂದ ಕಲಿತು ಎಲ್ಲರಿಗೂ ತಲುಪುವಂತೆ, ಸಾಮಾನ್ಯ ಜನರಿಗೂ ತಲುಪುವಂತೆ, ಸಾಮಾನ್ಯ ಜನರು ನಮ್ಮ ನೃತ್ಯಗಳನ್ನ, ಸಾಂಪ್ರದಾಯಿಕ ಕಲೆಗಳನ್ನ ಆಸಕ್ತಿಯಿಂದ ನೋಡುವಂತೆ, ಮನರಂಜನೆಗಾಗಿ ಸ್ವೀಕಾರ ಮಾಡುವಂತ ಕೆಲಸ ನಮ್ಮ ಸಂಸ್ಥೆಗಳದ್ದು, ನಮ್ಮ ವಿದ್ಯಾರ್ಥಿಗಳದ್ದು, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ, ನಮ್ಮ ಶಿಕ್ಷಕರ ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿಗಳನ್ನ ನಾವು ಈಗ ಮಾಡಬೇಕಾಗಿದೆ. ಈ ತರದ ಕಾರ್ಯ ಸಂಶೋಧನೆ ಮತ್ತೆ ಪ್ರದರ್ಶನದ ಮೂಲಕ ಮಾಡಬೇಕಾಗಿದೆ. ಸೊ ಇವತ್ತು ದಿನಪೂರ್ತಿ ಏನು ಕಾರ್ಯಾಗಾರ, ತುಂಬಾ ಪ್ರಖ್ಯಾತರಾದಂತ ಪದ್ಮಿನಿ ರವಿ ಮೇಡಮ್ ಅವರು, ಅದು ಮತ್ತೆ ರೇವತಿ ನರಸಿಂಹನ್ ರವರು, ಇವರೆಲ್ಲ ನಮ್ಮ ವಿಭಾಗಕ್ಕೆ ಮೊದಲಿಂದ ಬರ್ತಾ ಇದ್ರು. ನಮ್ಮ ನೃತ್ಯ ಏನು ಬ್ಯಾಲೆಗಳಿಗೆ ಸ್ಕ್ರಿಪ್ಟು ಸಹ ಮಾಡಿಕೊಟ್ಟಿದ್ರು ಅಂತ ನೆನಪಿದೆ ನನಗೆ. ಅವರ ಪಾಂಡಿತ್ಯ ಮತ್ತೆ ಅವರ ಅನುಭವಗಳು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇವತ್ತು ದೊರಕುತ್ತೆ. ಇದು
ಈ ರೀತಿಯಾದಂತಹ ಕೆಲಸಗಳು ಆಗ್ತಾ ಇರಲಿ. ಮತ್ತೆ ಹಿರಿಯರನ್ನ ನೆನೆಯುವಂತ, ಹಿರಿಯರ ಕಲಿಸಿಕೊಟ್ಟಂತ ಮಾರ್ಗದರ್ಶನ, ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ನಮ್ಮ ಈರ್ಷೆಗಳನ್ನ ನಾವು ಬಿಡಬೇಕು. ನಮ್ಮ ಮನಸ್ಸಿನ ಅಂತರಗಳನ್ನ ಕಡಿಮೆ ಮಾಡಿಕೊಂಡು ಸಹಜವಾಗಿ ಪ್ರೀತಿ ವಿಶ್ವಾಸದಿಂದ ಬದುಕುವಂತ ಕೆಲಸ ನಮ್ಮ ಕಲಾವಿದರಲ್ಲಿ ಆಗ್ಬೇಕಾಗಿದೆ. ಅದಾದ್ರೆ ಮಾತ್ರ ಕಲಾವಿದರುಗಳನ್ನ ಬೆಳೆಸುವಂತ ಸ್ಥಿತಿ ತಲುಪ್ತೀವಿ. ಇಲ್ಲ ಅಂದ್ರೆ ನಮ್ಮಲ್ಲೇ ಎಷ್ಟೋ ಜ್ಞಾನ ಅಥವಾ ಪ್ರತಿಭೆಗಳು ಯಾರಿಗೂ ತಲುಪದೆ ಒದಗಿ ಹೋಗ್ಬಾರ್ದು. ನಾವು ಕಲ್ತಿದ್ದದನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಪ್ರೀತಿಯಿಂದ ಈ ವಿಶ್ವವಿದ್ಯಾಲಯದ ನಮ್ಮ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ, ಮತ್ತೆ ನನ್ನ ಈ 2 ಅಭಿಪ್ರಾಯಗಳನ್ನ ನೀವೆಲ್ಲರೂ ಆಸಕ್ತಿಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. Thank you for your inspiring words, sir. ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಶಿವಣ್ಣ ಅವರು ದಯಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು ಮೇಡಮ್. ವಿಶ್ವ ನೃತ್ಯ ದಿನಾಚರಣೆ ಹಾಗೂ ಡೇ ಲಾಂಗ್ ಡ್ಯಾನ್ಸ್ ವರ್ಕ್ಶಾಪ್ ಅನ್ನ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಪ್ರದರ್ಶನ ಕಲಾ ವಿಭಾಗ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕುಲಪತಿಗಳಾದಂತಹ ಹಾಗೂ ಕ್ರಿಯಾಶೀಲ ಸೃಜನಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವ ಪ್ರೊಫೆಸರ್ KR ವೇಣುಗೋಪಾಲ್ ಸರ್, ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಇವರು ಆಗಮಿಸಿರ್ತಾರೆ. ಇವರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವರಿಗೆ ನಮ್ಮ ವಿಭಾಗದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಲವು ಪ್ರಥಮಗಳಿಗೆ ಭಾಜನರಾಗಿರುವಂತಹ ನಮ್ಮ ಪ್ರಾಧ್ಯಾಪಕರು ಆದಂತಹ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆ ಸರ್ ಅವರು, ಕುಲಪತಿಗಳು ಡಾಕ್ಟರ್ ಗಂಗೂಬಾಯಿ ಆನಗಲ್, ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಾರೆ. ಅವರಿಗೆ ನಮ್ಮ ವಿಭಾಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ನಮಸ್ಕಾರ ಸರ್. ಅದೇ ರೀತಿ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಾರೆ. ಕಲಾವಿದರ ನಾಡಮಿಡಿತವನ್ನು ಸದಾ ಸ್ಪಂದಿಸುತ್ತಾ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸುತ್ತಾ ಬಂದಿರುವ ಡಾಕ್ಟರ್ RV ರಾಘವೇಂದ್ರ ಸರ್ ಅವರು, ಖ್ಯಾತ ವಿಜ್ಞಾನಿಗಳು ಹಾಗೂ ವ್ಯವಸ್ಥಾಪಕರು, ಅನನ್ಯ ಸಾಂಸ್ಕೃತಿಕ ಅಕಾಡೆಮಿ ಬೆಂಗಳೂರು, ಇವರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವಿಭಾಗದ ಮುಖ್ಯಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸರ್. ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಯೋಜನೆಯನ್ನ ಹಾಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂತ ನಮ್ಮ ವಿಭಾಗದ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಹಂಸಿನಿ ನಾಗೇಂದ್ರ ಮೇಡಮ್ ಅವರು, ವಿಭಾಗದ ಮುಖ್ಯಸ್ಥರು, ಅವ್ರಿಗೂ ಸಹ ವಿಭಾಗದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಧಾರಣವಾಗಿ ಆಗಮಿಸಿರುವ ನಮ್ಮ ಡಾಕ್ಟರ್ SN ಸುಶೀಲಾ ಮೇಡಮ್ ಅವರು, ಮಾತೃ ಸಹೃದಯಿ, ಅವ್ರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ K ರಾಮಕೃಷ್ಣ ಎಸ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಅವ್ರಿಗೂ ಸಹ ನಮ್ಮ ವಿಭಾಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿ ಮೂಲ ಅಥವಾ ಸಂಪನ್ಮೂಲ ವ್ಯಕ್ತಿ ಅಂತ ಏನ್ ಕರಿತೀವಿ, ಆ ಸಂಪನ್ಮೂಲ ವ್ಯಕ್ತಿಗಳ ಆದಂತಹ ಗುರುಗಳು ಹಾಗೂ ಕಲಾವಿದರು ಶ್ರೀಮತಿ ಪದ್ಮಿನಿ ರವಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಹಾಗೂ
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿರ್ದೇಶಕರು ಪದ್ಮಿನಿ ರವಿ ಡ್ಯಾನ್ಸ್ ಅಕಾಡೆಮಿ ಬೆಂಗಳೂರು ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಅವ್ರಿಗೂ ಕೂಡ ವಿಭಾಗದ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ವಿಭಾಗದ ಅತಿಥಿ ಉಪನ್ಯಾಸಕರು ನಾಟಕ, ನೃತ್ಯ ಹಾಗೂ ಸಂಗೀತ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಆಗಮಿಸಿರ್ತಾರೆ. ಈ ಒಂದು ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ವಿಭಾಗದ ಹಳೆಯ ವಿದ್ಯಾರ್ಥಿಗಳು ಹಾಗೂ ನಾಡಿನ ಹಾಗೂ ರಾಷ್ಟ್ರ ಹಲವು ಕಲಾ ಪೋಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅವ್ರಿಗೆಲ್ರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮತ್ತೊಂದು ಸೆಕ್ಷನ್ ನ ಅತಿಥಿಗಳಾದಂತಹ ರೇವತಿ ನರಸಿಂಹನ್ ಅವರು ಇರುತ್ತಾರೆ. ಅವ್ರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಹಾಗೂ ವಿಶ್ವವಿದ್ಯಾಲಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ನೃತ್ಯ ದಿನಾಚರಣೆ ಸಂದೇಶವನ್ನು ವಾಚನ ಮಾಡಿದಂತಹ ಶ್ರೀಮತಿ ನಂದನ್ ಸಂಶೋಧನೆ ವಿದ್ಯಾರ್ಥಿ, ಇವ್ರಿಗೂ ಕೂಡ ವಿಭಾಗದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಮುಖ್ಯಸ್ಥರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಲೇಬೇಕು. ಇದು ನಾನು ಒಬ್ಳು ಮಾಡಿರೋಂಥ ಕಾರ್ಯಕ್ರಮ ಅಂತ ಹೇಳ್ಕೊಳ್ಬಾರ್ದು, ಯಾಕೆಂದ್ರೆ ಎಲ್ಲರ ಸಹಕಾರ ಇದೆ. ನಮ್ಮ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯನವರು, ಪ್ರೊಫೆಸರ್ ಎಸ್.ಎನ್. ಸುಶೀಲಾ, ಮತ್ತೆ ನಮ್ಮ ಯುವಕರಾದ ಡಾಕ್ಟರ್ ಶಿವಣ್ಣ ಅವರು, ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರು, ಅದರಲ್ಲೂ ಡ್ಯಾನ್ಸ್ ವಿಭಾಗದವರು, ನಮ್ಮ ವಿದ್ಯಾರ್ಥಿಗಳು, ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ, ಇನ್ನೂ ಯಶಸ್ವಿಗೊಳ್ಳುತ್ತೆ ಅನ್ನೋ ನನಗೆ ತುಂಬಾ ವಿಶ್ವಾಸ ಇದೆ. ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ. Thank you, madam. Thank you, sir. I now request Dr.